ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಆಲ್ರೆಡಿ ನಾನು ಏವಿಯರ್ ಒಳಗಡೆ ಬಂದಿದ್ದೀನಿ. ಏವಿಯರ್ ಒಳಗಡೆ ಬಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಬರ್ಡ್ಸ್ಗೆಲ್ಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕೊಡ್ತಾ ಇದ್ದೆ. ಸೊ ಯಾವ ಥರ ಕೊಡ್ತಾ ಇದ್ದೀನಿ ಅನ್ನೋದು ಕೂಡ ಕ್ಯಾಪ್ಚರ್ ಮಾಡೋಣ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ ಬೆಳಗ್ಗೆ 11 ಗಂಟೆಗೆ. ಸೊ ಬನ್ನಿ ಗೈಸ್, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದೇ ಶಾರ್ಕೋಫೆರೋಲೋ, ಇದೇ ಸಿರಿಂಜಿಂದ ಎಲ್ಲದಕ್ಕೂ 1 ml ವಾ 1 ml ನೋಡಿ, ಇಷ್ಟಿಷ್ಟು. ಕೆಲವೊಂದಕ್ಕೆ 0.5 ml, ಇಲ್ಲಾಂದರೆ 1 ml. ಇದ್ರೊಳಗಡೆ ಒಂದೊಂದು ಬಟ್ಲಿಗೆ ಇಷ್ಟಿಷ್ಟು 1.75 ml ಇಲ್ಲಿವರೆಗೂ ಎಲ್ಲದಕ್ಕೂ ಹಾಕಿ ಮಿಕ್ಸ್ ಮಾಡಿದ್ದೀನಿ ಆಲ್ರೆಡಿ. ನೀವು ಕೇಳ್ಬೋದು, ಬ್ರೋ ಅದಕ್ಕೆ ಬಾಯಾರಿಕೆ ಮಾಡಿ ಕುಡಿಸ್ಬೇಕಲ್ವಾ ಅಂತ. ಆ್ಯಕ್ಚುಲಿ ನಿನ್ನೆ ಸಂಜೆನೇ ನಾನು ಇದನ್ನು ವಾಟರ್ ಫೀಡರ್ಸ್ನೆಲ್ಲ ತೆಗೆದಿಟ್ಟಿದ್ದೆ. ಸೊ ಇವಾಗ ಬೆಳಗ್ಗೆನೇ ನಾನು ಕೊಡ್ತಾ ಇರೋದು ನೀರನ್ನ. ನೋಡ್ತೀರಾ ನೀವೇ, ನಾನು ಇವಾಗ ತೋರಿಸ್ತೀನಿ ಇದನ್ನು KGಗೆ ಇಟ್ಟಾದ್ಮೇಲೆ ಯಾವ ಥರ ಅವರು ಕುಡಿತಾರೆ ಅಂತ. ನೋಡಿ ಈಗ ಇನ್ನೊಂದು ನೋಡಿ ಇಲ್ಲಿ, ನೋಡಿ ಅಲ್ಲಿ ಅದು ಆ ಬರ್ಡು ಮೊಟ್ಟೆ ಇಟ್ಬಿಟ್ಟು ಯಾವುದೋ ಒಂದು ನಾನು ನೋಡೇ ಇಲ್ಲ. ನೋಡಿ ಮೊಟ್ಟೆ ಇಟ್ಟಿರೋದು. ಇವತ್ತಿನ ಕಮೆಂಟ್ಸ್ಗೆ ಹೋಗ್ಬಿಡೋಣ. ಇವತ್ತಿನ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ಸೋಮು ಡಿ ಅವರು ಕಮೆಂಟ್ ಮಾಡಿರೋದು. ಬ್ರೋ ಬರ್ಡ್ಸ್ ಗಿವ್ ಅವೇ ಮಾಡಿ ಅಂತ ಹೇಳಿದ್ದಾರೆ. ಬ್ರೋ ಆ್ಯಕ್ಚುಲಿ ನಾನು ಗಿವ್ ಅವೇ ಮಾಡಿದ್ದೀನಿ ಆಲ್ರೆಡಿ ಒಂದ್ಸರಿ. ಬಟ್ ನೆಕ್ಸ್ಟ್ ಗಿವ್ ಅವೇ ನಾನು ನೋಡೋಣ, ಅನೌನ್ಸ್ ಮಾಡ್ದಂಗೆ ನಿಮಗೆ ಹೇಳ್ತೀನಿ ನಾನು. ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಖಂಡಿತ ಸ್ವಲ್ಪ ದಿನ ಅಲ್ಲ, ಒಂದು ಗೋಲ್ ರೀಚ್ ಆಗುತ್ತೆ. ಆವಾಗ ನಾವು ಏನಂತೀವಿ, ಒಂದು ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡೋಣ. ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡಿದಾಗ ನಾನು ಹೇಳ್ತೀನಿ ಏನೇನು ಕ್ರೈಟೀರಿಯಾ ಹೇಗೆ ಅಂತ. ಸೊ ನೆಕ್ಸ್ಟು ಬ್ರೋ, ನೀವು ನಮಗೋಸ್ಕರ ಟೈಮ್ ತೊಗೊಂಡು ವಿಡಿಯೋ ಮಾಡೋದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹನು ಅವರೇ. ನೆಕ್ಸ್ಟ್ ಕಮೆಂಟ್ ಬಂದ್ಬಿಟ್ಟು ಹಿತೇಶ್ ಅವ್ರು ಕಮೆಂಟ್ ಮಾಡಿರೋದು. ಬ್ರೋ ಕೇಜ್ಗೆ ಬ್ರೀಡಿಂಗ್ ಬಾಕ್ಸ್ ಹೇಗೆ ಫಿಟ್ ಮಾಡ್ತೀರಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇವತ್ತಿನ ವಿಡಿಯೋಲಿ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಕೂಡ. ಕೇಜ್ಗೆ ಬ್ರೀಡಿಂಗ್ ಬಾಕ್ಸ್ನ ಯಾವ ರೀತಿಯಲ್ಲಿ ಫಿಟ್ ಮಾಡಬೇಕು, ಈಸಿಯಾಗಿ ಯಾವ ಥರ ಫಿಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಈಗ ಕಮೆಂಟ್ಸು ಉತ್ತರ ಕೊಟ್ಟಿದ್ದಾದಮೇಲೆ ನಾನು ತಿಳಿಸ್ಕೊಡೋಣ ಅಂತಿದ್ದೀನಿ. ಒಂದೆರಡು ಕಮೆಂಟ್ಸಿಗೆ ಉತ್ತರ ಕೊಟ್ಬಿಡೋಣ ಇನ್ನು. ನೆಕ್ಸ್ಟು ತುಂಬ ಥ್ಯಾಂಕ್ಸ್ ಬ್ರೋ, ನನ್ನ ಕಮೆಂಟ್ಸ್ಗೆ ವಿಡಿಯೋದಲ್ಲಿ ರಿಪ್ಲೈ ಮಾಡಿದ್ದಕ್ಕೆ ಅಂತ ಹೇಳಿದ್ದಾರೆ ಹಿತೇಶ್ ಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನೀವು ಇದೇ ಥರ ನಿಮ್ಮ ಡೌಟ್ಸ್ಗಳನ್ನ ಕಮೆಂಟ್ ಮಾಡ್ತಾ ಇರಿ. ಆಮೇಲೆ ನಿಮ್ಮ ಸಪೋರ್ಟ್ ಸದಾ ನಮ್ಮ ಜೊತೆಗಿರಲಿ. ನೆಕ್ಸ್ಟು ಟಾಗ್ FF ಅವ್ರು ಕಮೆಂಟ್ ಮಾಡೋದು. ಬ್ರೋ ಲಾರ್ಕಿಟ್ ತಗೊಬಂದು ಬ್ರೀಡ್ ಮಾಡಿಸಿ ಬ್ರೋ ಅಂತ ಕೇಳಿದ್ದಾರೆ. ಬ್ರೋ ಲಾರ್ಕಿಟ್ಗೆ ತುಂಬ ಪೈಸಾ ಬೇಕಾಗುತ್ತೆ, ಅಂದರೆ ತುಂಬ ಅಮೌಂಟು, ಅದು ಜಾಸ್ತಿ ಕಾಸ್ಟ್ಲಿ ಬರ್ಡು ಲಾರ್ಕಿಟು. ಆಮೇಲೆ ಅದಕ್ಕೆ ಸ್ವಲ್ಪ ಜಾಗನೂ ಜಾಸ್ತಿ ಬೇಕು, ಅದಕ್ಕೊಂದು 4 ಅಡಿ ಕೇಜ್ ಆದರೂ ಬೇಕು ಅವಕ್ಕೆ ಬ್ರೀಡಿಂಗ್ ಆಗೋಕ್ಕೆ. ನೋಡೋಣ ಬ್ರೋ, ಫ್ಯೂಚರಲ್ಲಿ ಇದೇ ಥರ ಎಲ್ಲ ಡೈಲಿ ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಾನು ಕೂಡ ಲಾರಿಕಿಟ್ನ, ರೈನ್ಬೋ ಲಾರಿಕಿಟ್ ನಂಗೆ ಇಷ್ಟ, ರೈನ್ಬೋ ಲಾರಿಕಿಟ್ನ ತೊಗೊಂಬಂದು ನಾನು ಬ್ರೀಡ್ ಮಾಡಿಸಿ ನಿಮ್ಗೆಲ್ಲರಿಗೂ ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟು ಬ್ರೋ ಬಜ್ಜೀಸ್ ಮರಿ ಹ್ಯಾಚ್ ಆದಾಗಿಂದ ನೆಕ್ಸ್ಟ್ ಔಟ್ ಆಗೋವರೆಗೂ ಏನು ಸಪ್ಲಿಮೆಂಟ್ ಸಾಫ್ಟ್ ಫುಡ್ ಕೊಡಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಮಾಡೋಣ. ಆ್ಯಕ್ಚುಲಿ ಮಾಡಿದ್ದೀನಿ, ಎಲ್ಲದ್ರ ಟಾಪಿಕ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಬಟ್ ನಿಮಗೆಲ್ಲರಿಗೂ ಕೂಡ ಹೊಸದಾಗಿ ಬೇಕು ಅಂತಂದರೆ ಹೊಸದಾಗಿ ಮಾಡೋಣ. ಏನಿಲ್ಲ ಗೈಸ್, ಮರಿಗಳಾದರೆ ಆ ಟೈಮಲ್ಲಿ ನೀವು ಸ್ವಲ್ಪ ಈ ಗ್ರೀನ್ ಫುಡ್ ಏನಂತೀವಿ, ಸೊಪ್ಪು ಚೆನ್ನಾಗಿ ಕೊಡಿ. ಮೆಂತ್ಯ ಸೊಪ್ಪು ಕೊಡಿ, ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಕೊಡಿ, ಆಮೇಲೆ ಸಬ್ಬಕ್ಕಿ ಸೊಪ್ಪು ಕೊಡಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಕೊಡ್ಬೋದು. ಕೊತ್ತಂಬರಿ ಸೊಪ್ಪು ಏನು ಗೊತ್ತಾಗ, ಅದು ಸುಮ್ಮನೆ ಟೇಸ್ಟಿಗೆ ಅದು. ಸೊ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಕೊಡಬೇಕು ನ್ಯಾಚುರಲ್ ಆಗಿ ಅಂತಂದರೆ ನೀವು ಮೆಂತ್ಯ ಸೊಪ್ಪು ಕೊಡ್ಬೋದು, ಇಲ್ಲ ಸಬ್ಬಕ್ಕಿ ಸೊಪ್ಪನ್ನ ಕೊಡ್ಬೋದು. ಸಾಕು, 2 ಸೊಪ್ಪು ಕೊಟ್ಟರೆ ಸಾಕು, ಬೇರೆ ಯಾವ ಸೊಪ್ಪು ಬೇಡ ಸದ್ಯಕ್ಕೆ. ಆಮೇಲೆ ಗೋಧಿ ಕೊಡಿ. ಈಗ ಬೇಸಿಗೆಗಲ್ವಾ, ಸ್ವಲ್ಪ ಮಾಮೂಲಿ ನಾರ್ಮಲ್ ವಾಟರಲ್ಲಿ ನೆನೆಸಿ ಗೋಧಿ ಕೊಡಿ. ಆಮೇಲೆ ಬಾಯ್ಲ್ಡ್ ರೈಸ್ ಕೊಡಿ. ಆಮೇಲೆ ನೆಕ್ಸ್ಟು ನೀವು ಕಾಳುಗಳು ಸ್ಪ್ರೌಟ್ಸ್ ಮಿಕ್ಸ್ ಕೊಡಿ ನೆನೆಸ್ಬಿಟ್ಟು. ಸೊ ಇಷ್ಟು ಕೊಟ್ಟರೆ ಸಾಕು, ನಿಮ್ಮ ಬರ್ಡ್ಸ್ಗಳು ಅದ್ರ ಅಪ್ಪ ಅಮ್ಮನೂ ತಿಂತವೆ, ಅದು ಮರಿಗೋಗ್ಬಿಟ್ಟು ಚೆನ್ನಾಗಿ ತಿನ್ನಿಸ್ತವೆ ಕೂಡ. ನೆಕ್ಸ್ಟು ಸುಮಂತ HD ಅವ್ರು ಕಮೆಂಟ್ ಮಾಡಿದ್ರು. ಥ್ಯಾಂಕ್ ಯು ಬ್ರೋ, ನೀವು ಕಳಿಸಿದ ಬರ್ಡ್ಸ್ ಸೂಪರ್ ಆಗಿದೆ, ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ ಬ್ರೋ. ಈ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಮಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಬ್ರೋ.
ನೆಕ್ಸ್ಟ್ ಬ್ರೋ ಕನ್ನೂರ್ ಬರ್ಡ್ಗೆ ಐ ಇನ್ಫೆಕ್ಷನ್ ಆಗಿದೆ, ಎಷ್ಟು ದಿನಕ್ಕೆ ಇನ್ಫೆಕ್ಷನ್ ಕ್ಯೂರ್ ಆಗುತ್ತೆ ಬ್ರೋ? ಐ ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ಯಾವ ಥರ ಇನ್ಫೆಕ್ಷನ್ ಅಂತ ಫಸ್ಟ್ ನೋಡ್ಬೇಕಾಗುತ್ತೆ ನೀವು. ಅದು ಸುಮ್ಮನೆ ಮೈನರಾ ಇಲ್ಲ ಮೇಜರ್ ಅಂತ. ಮೈನರ್ ಅಂತಂದ್ರೆ ನಾರ್ಮಲ್ ಸಿಪ್ಲದೊಂದು ಸಿಗುತ್ತೆ, ಏನಂತೀವಿ ಕಣ್ಣಿನ ಡ್ರಾಪ್ಸು, ಅದು 16 ರೂಪಾಯಿನೋ ಚಿಕ್ಕದು, ಅದನ್ನ ತಂದು ಹಾಕಿದ್ರು ಆಗುತ್ತೆ. ಬಟ್ ನೋಡಿ ಅದು ತುಂಬಾ ಸಿವಿಯರ್ ಆಗಿ ಏನಾರು ಆಗಿತ್ತು ಅಂತಂದ್ರೆ ವೆಟರ್ನರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರು ಯಾವ ಸಿರಪ್ ಅಥವಾ ಒಂದು ಕಣ್ ಡ್ರಾಪ್ಸ್ ಏನಿರುತ್ತೆ ಅದನ್ನ ಕೊಡ್ತಾರೋ ಅದನ್ನ ನೀವು ಹಾಕಿದ್ರೆ ಬೇಗ ಕ್ಯೂರ್ ಆಗುತ್ತೆ. ಬಟ್ ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ಆಟೋಮೆಟಿಕ್ ಕ್ಯೂರ್. ಈಗ ಕಾರ್ಡಲ್ಲೆಲ್ಲ ಯಾರು ಟ್ರೀಟ್ಮೆಂಟ್ ಮಾಡಕ್ ಬರಲ್ಲ, ಅದಕ್ಕೇನೇ ಇನ್ಫೆಕ್ಷನ್ ಆದ್ರೂ ಆರಾಮಾಗಿ ಅದು ಇನ್ಫೆಕ್ಷನ್ ಆಗಿದ್ದು ಸರಿ ಹೋಗ್ಬಿಡುತ್ತೆ. ಬಟ್ ನಿಮ್ಗೆ ಏನಾದ್ರು ಕನ್ಸರ್ನ್ ಇತ್ತು ಅಂತಂದ್ರೆ ನೀವು ವೆಟರ್ನರಿ ಡಾಕ್ಟರ್ಗೆ ಒಂದ್ಸರಿ ತೋರಿಸಿ. ಇಲ್ಲ ಅಂತಂದ್ರೆ ಅದೇ ಸರಿ ಹೋಗೋ ಚಾನ್ಸಸ್ ಕೂಡ ಇದೆ. ಅದು ಸಿವಿಯರ್ ಬ್ಲಡ್ ಗಿಟ್ ಬರ್ತದೆ ಆ ಥರ ಏನಾದ್ರು ಇದ್ರೆ ನೀವು ವೆಟರ್ನರಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಅದೇನಕ್ಕೆ ಇನ್ಫೆಕ್ಷನ್ ಆಯಿತು ಅನ್ನೋದನ್ನ ನೀವು ಪತ್ತೆ ಹಚ್ಚಬೇಕಾಗುತ್ತೆ. ಮೋಸ್ಟ್ಲಿ ಫುಡ್ಡಲ್ಲೇ ಅದು ಬರೋದು. ಅಂದರೆ ಫುಡ್ಡು ಅದು ವಾಟರ್ ಕ್ಲೀನ್ ಇಲ್ಲ ಅಂತಂದರೆ ಅದು ವಾಟರ್ ಏನಾರ ಸಿಡ್ದು ಕ್ಲೀನ್ ಇಲ್ಲದೆ ಇರೋ ವಾಟರ್ ಸಿಡ್ದಿರೋದು, ಅಥವಾ ಟ್ರೇ ಕ್ಲೀನ್ ಇಲ್ಲ ಅಂತಂದರೆ ಫಸ್ಟ್ ಬರ್ಡ್ಗೆ ಕಾಯಿಲೆ ಬರುವಂಥ ಸಾಧ್ಯತೆ ಯಾವಾಗ ಅಂತಂದರೆ ಕೇಜು ಕ್ಲೀನ್ ಇಲ್ಲ ಅಂದರೆ. ಫಸ್ಟು ಟ್ರೇ ಕ್ಲೀನ್ ಇರಬೇಕು, ಮತ್ತು ಊಟ ಆಗ್ತಿರಲ್ಲ ಫುಲ್ ಫೀಡರ್ ಅದು ಕ್ಲೀನ್ ಇರಬೇಕು, ಮತ್ತು ನೀರು ಕ್ಲೀನಾಗಿರಬೇಕು. ಸೊ ಹಂಗಾಗಿ ಅದರಿಂದ ಏನೇ ಡಿಸೀಸ್ ಬರುವಂಥದ್ದು. ಅದಕ್ಕೆ ನಾನೊಂದು ಇವಾಗ ಒಂದು ಹೊಸ ರುಟೀನ್ ಮಾಡಿದ್ದೀನಿ. ಏನಂತಂದರೆ ಹೊಸದಂತಂದರೆ ಸುಮಾರು ದಿನ ಮಾಡ್ತಾ ಇದ್ದೆ, ಬಟ್ ನಿಮಗೋಸ್ಕರ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ನಾನು ಒಂದು ಇವಾಗ ಸಮ್ಮರ್ ಸೀಸನಲ್ಲಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಬರ್ಡ್ಸ್ಗಳು ಒಂದೇ ಕೇಜಲ್ಲಿ ಇರ್ತವೆ, ದೊಡ್ಡ ಕೇಜಲ್ಲಿ. ಸೊ ಈಸಿಯಾಗಿ ನಾನು ಎಲ್ಲ ಬರ್ಡ್ಸ್ಗೂ ಒಂದೇ ಸೇರಿ ಸಪ್ಲಿಮೆಂಟ್ನ ಕೊಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ತೀನ ಆಲ್ರೆಡಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ನ ಈಸಿಯಾಗಿ ಕೊಟ್ಟೆ. ಬಟ್ ಹಿಂಗಡೆ ಏನು ಕಾಣ್ತಾ ಇದೆ, ಚಿಕ್ಕ ಏನು ಬ್ರೀಡಿಂಗ್ ಕೇಜ್ ಇದೆ ಅದರಲ್ಲಿ ಎಲ್ಲದೂ ಒಂದೊಂದು ಕೇಜಲ್ಲಿ ಬಿಟ್ಬಿಟ್ರೆ ಆಲ್ಮೋಸ್ಟ್ ಒಂದು 18-19 ಫೀಡರ್ ಬರ್ತವೆ. ಅದೆಲ್ಲ ಫೀಡರ್ಗೂ ಹಾಕೊಂಡು ಕೊಡಬೇಕು. ಸೊ ಹಂಗಾಗಿ ಬೇಸಿಗೆಗಾಲದಲ್ಲಿ ಸಪ್ಲಿಮೆಂಟ್ ಕೊಡೋಕ್ಕೆ ಒಂದು ಒಳ್ಳೆ ಕಾಲ. ಮತ್ತು ನಾನೇನು ಮಾಡ್ತೀನಿ ಅಂತಂದರೆ ಸಂಜೆ ಒಂದು 6 ಗಂಟೆ ಹಂಗೆ ವಾಟರ್ನ ತೆಗೆದುಬಿಡ್ತೀನಿ. ವಾಟರ್ ಫೀಡರ್ನ ಎಲ್ಲ ತೆಗೆದುಬಿಟ್ಟು ಲೈಟ್ ಆಫ್ ಮಾಡಿ ಮಲಗಿಸ್ಬಿಟ್ಟು ಅಂದರೆ ಬಾಗಿಲು ಹಾಕೊಂಡು ಹೊರಟ್ಬಿಡ್ತೀನಿ. ನೆಕ್ಸ್ಟು ಬೆಳಗ್ಗೆ ಒಂದು 10 ಗಂಟೆ ಇಲ್ಲ 11 ಗಂಟೆ. ಕಾಲೇಜ್ ಇದ್ದರೆ ಬೆಳಗ್ಗೆನೆ ಒಂದು 7 ಗಂಟೆಗೆ, ಇಲ್ಲ ಅಂತಂದರೆ 11 ಗಂಟೆಗೆ ಬೆಳಗ್ಗೆ ನೀರು ಇಟ್ಬಿಡ್ತೀನಿ. ಫ್ರೆಶ್ ವಾಟರ್ ಇಡ್ತೀನಿ. ಅವಾಗ ಬರ್ಡ್ಸ್ ಕೂಡ ಫ್ರೆಶ್ ಆಗಿ ನೀರು ಕುಡಿಯೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿರ್ತವೆ, ಯಾವುದೇ ರೀತಿಯ ಕಾಯಿಲೆಗಳು ಬರೋಲ್ಲ. ಸೊ ನೀವು ಕೂಡ ನಿಮ್ಮ ಬರ್ಡ್ಸ್ ಏನಾದರೂ ಜಾಸ್ತಿ ಇತ್ತು ಅಂದ್ರೆ ಇದು ಮಾಡಿ, ಕಮ್ಮಿ ಇದ್ರೂ ಇದು ಮಾಡಿ. ಬಟ್ ಬೆಳಗ್ಗೆ ಇಡೋದು ಮರಿಬೇಡಿ, ಲೇಟ್ ಮಾಡಿಬಿಡಿ ಬೇಸಿಗೆಗಾಲದಲ್ಲಿ. ಯಾಕೆಂದರೆ ನೀರು ಬಹಳ ಇಂಪಾರ್ಟೆಂಟು. ನಿಮಗೆ ಗೊತ್ತಿರೋಂಗೆ ಬೆಂಗಳೂರಲ್ಲಿ ಸ್ವಲ್ಪ ನೀರಿನ ಅಭಾವ ನಡೀತಾ ಇದೆ. ಆದ್ದರಿಂದ ಸ್ವಲ್ಪ ನೀರನ್ನ ಕಮ್ಮಿ ಬಳಸಿ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಅಂದರೆ ಪಾರಿವಾಳ ಪಾರಿವಾಳಗಳಿದ್ದಾವೆ ಅವುಗಳಿಗೂ ಕೂಡ ಸ್ವಲ್ಪ ನೀರನ್ನ ಇಡಿ. ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ಜಗ್ಗಲ್ಲಿ ಇಟ್ಟಿದ್ದೀನಿ. ಬಟ್ ಇಲ್ಲಿ ಯಾವುದು ಪಾರಿವಾಳಗಳು ಯಾವುದೂ ಇಲ್ಲ. ಏನೇ ಇದ್ರು ಬಂದರೂ ಗುಬ್ಬಚ್ಚಿಗಳು, ಸಣ್ಣ ಹಕ್ಕಿಗಳು ಬರ್ತವೆ, ಹೆಸರುಗಳೇ ಗೊತ್ತಿಲ್ಲ. ನಾನು ಗುಬ್ಬಚ್ಚಿ ಅಂತೀನಿ, ಒಂದು 2-3 ಗುಬ್ಬಚ್ಚಿಗಳು ಬರ್ತವೆ, ಅವು ನೀರು ಕುಡ್ಕೊತವೆ. ಪಾರಿವಾಳಗಳೇನು ಬರಲ್ಲ. ಮತ್ತು ಇನ್ನೊಂದು 2-3 ಚಿಕ್ಕ ಜೌಜಲಕ್ಕಿ ಅಂತ ಏನಂತೀವಿ, ಅವು ಬರ್ತವೆ, ಅವು ಕುಡಿತವೆ. ಅದಕ್ಕಾಗಿ ನಾನು ಜಗ್ಗಲ್ಲಿ ಇಟ್ಟಿದ್ದೀನಿ. ಇಲ್ಲಾಂದರೆ ಪಾರಿವಾಳ ಬರ್ತಾಯಿದ್ರೆ ನಾನು ದೊಡ್ಡ ಟಬ್ಬಲ್ಲಿ ಇಡ್ತಾಯಿದ್ದೆ. ಸೊ ನೀವು ಕೂಡ ಒಂದಾದಷ್ಟು ಪ್ಲ್ಯಾಸ್ಟಿಕಲ್ಲಿ ನೀರಿರಬೇಡಿ. ನಿಮ್ಮ ಮನೇಲಿ ಹಳೇ ಬೋಸಿ, ಹಳೇ ಏನಾದ್ರು ಪಾತ್ರೆ ಇರುತ್ತಲ್ಲ ಅದರಲ್ಲಿ ನೀರು ತುಂಬಿಡಿ. ಯಾಕೆ ಅಂತಂದರೆ ಈಗ ನೀವು ಪ್ಲ್ಯಾಸ್ಟಿಕ್ ಇಟ್ಟರೆ ಪ್ಲ್ಯಾಸ್ಟಿಕ್ ಬಿಸಿಲಿಗೆ ನೀರು ಜೊತೆ ಮಿಕ್ಸ್ ಆಗಿಬಿಡುತ್ತೆ, ಮತ್ತೆ ಬರ್ಡಿಗೆ ತೊಂದರೆ. ಪ್ಲ್ಯಾಸ್ಟಿಕ್ಕಲ್ಲಿ ಕೊಡೋದ್ರಿಂದ ಬರ್ಡ್ಸ್ಗೆ ತೊಂದರೆ ಆಗುತ್ತೆ. ಮತ್ತು ಆ ಪ್ಲ್ಯಾಸ್ಟಿಕ್ ಕೂಡ ಅದು ಜಾಸ್ತಿ ದಿನ ಇರೋಲ್ಲ, ಈ ಬಿಸಿಲಿಗೆ ಒಡೆದೇ ಹೋಗುತ್ತೆ. ಅಟ್ಲೀಸ್ಟ್ ಕಬ್ಬಣದ ಬಾಣಲಿ, ಹಳೇ ಬಾಣಲಿ ಆದರೂ ಇತ್ತು ಅಂತಂದರೆ ಮಧ್ಯಕ್ಕೆ ಕಲ್ಲು ಹಾಕಿ ಅಲ್ಲಾಡ್ದಂಗೆ ಇಟ್ಟರೆ ಅವು ಕಬ್ಬಣ ಆಗಿರೋದ್ರಿಂದ ಎಷ್ಟೇ ಬಿಸಿಲು ಹೊಡೆದ್ರು ಏನೂ ಆಗೋಲ್ಲ. ನೀವು ಆಮೇಲೆ ಬೇರೆದಕ್ಕೆ ಉಪಯೋಗಿಸ್ಕೋಬೋದು ಮಳೆಗಾಲದಲ್ಲಿ. ಹಂಗಾಗಿ ನೀವು ಅದನ್ನೇ ಉಪಯೋಗಿಸ್ಕೋಬೋದು. ಬರೀ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದಿಬ್ಬರು ಕೇಳಿದರು ಬ್ರೀಡಿಂಗ್ ಬಾಕ್ಸ್ನ ಈ ಥರ ಹೇಗೆ ಫಿಟ್ ಮಾಡೋದು ಅಂತ. ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡೋಣ. ಬಟ್ ಆಲ್ರೆಡಿ ವಿಡಿಯೋ ಲೆಂತ್ ಆಗೋಯ್ತು, ಪರವಾಗಿಲ್ಲ, ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ, ನಿಮಗೂ ಕೂಡ ಗೊತ್ತಾಗಲಿ. ಇವಾಗ ಬ್ರೀಡಿಂಗ್ ಬಾಕ್ಸ್ನ ಯಾವ ಥರ ನಾವು ಕೇಜ್ಗೆ ಫಿಟ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನಿಗೆ ಒಂದು ಬ್ರೀಡಿಂಗ್ ಬಾಕ್ಸ್ ತಗೊಳ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ನೋಡ್ದಂಗೆ ಸುಮಾರು ನಟ್ಟು ಬೋಲ್ಟ್ಗಳಿದ್ದಾವೆ. ಇದು ಬಂದ್ಬಿಟ್ಟು ಪೆರ್ಚಿಗೆ, ಅಂದರೆ ಮುಂದ್ಗಡೆ ಕಡ್ಡಿಟ್ರೆ ಬರ್ಡ್ಸ್ ಒಳಗಡೆ ಹೋಗೋದಕ್ಕೆ ಒಂದು ಏನಂತೀರಿ
ಕಡ್ಡಿ ಇತ್ತು ಇಲ್ಲಿ. ಸೊ ಅದು ಇವಾಗ ಇಲ್ಲ ಇದರಲ್ಲಿ, ಅದನ್ನ ಇಲ್ಲಿ ಹಾಕ್ತೀವಿ. ಇವೆರಡು ಬಂದ್ಬಿಟ್ಟು ನಟ್ಟುಗಳು, ಕೇಜ್ ಹಿಂಗೆ ಗ್ರಿಲ್ ಇರುತ್ತಲ್ಲ ನೀಟಾಗಿ ಕುತ್ಕೊಳ್ಳೋಕ್ಕೆ. ನೆಕ್ಸ್ಟು ಇವಾಗ ನಾವು ಬ್ರೀಡಿಂಗ್ ಬಾಕ್ಸ್ನ ಈ ಥರ ನೇತಾಕಬೇಕು ಅಂತಂದರೆ ಇದರಲ್ಲೇ ನೇತಾಕ್ಬೋದು. ಬಟ್ ಏನಾಗುತ್ತೆ, ಇದು ಸ್ವಲ್ಪ ಹಿಂಗೆ ವಾಲುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಮತ್ತು ನಾನು ಇದು ಅವರೇ ಕೊಟ್ಟಿರೋದು, ಬ್ರೀಡಿಂಗ್ ಬಾಕ್ಸ್ ಮಾಡಿದವರೇ ಇದನ್ನು ಹಾಕಿರೋದು. ಇದು ನಾನು ಆಲ್ಟ್ರೇಷನ್ ಮಾಡಿರೋದು. ಇದ್ರ ಮೊಳೆ ಹೆಸರು ಬಂದ್ಬಿಟ್ಟು ಹೆಡ್ಲೆಸ್ ಮೊಳೆ ಅಂತ ಕೇಳಿದ್ರೆ ಕೊಡ್ತಾರೆ ಹಾರ್ಡ್ವೇರ್ ಶಾಪಲ್ಲಿ. ಹೆಡ್ಲೆಸ್ ಮೊಳೆ ಏನಾದ್ರು ಯೂಸ್ ಮಾಡ್ಬೋದು, ಅಥವಾ SS ಮೊಳೆ ಅಂತ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದನ್ನು ತೋರಿಸ್ತೀನಿ ನಾನು ನಿಮಗೆ, ತೋರಿಸ್ತೀನಿ ಯಾವುದು ಅಂತ. ಇದು ಹೆಡ್ಲೆಸ್ ಮೊಳೆ, ಸ್ವಲ್ಪ ಇದು SS ಮೊಳೆ, SS ಅಲ್ಲ ಇದು, ಅಂದರೆ ಸ್ಟೀಲ್ ಅಲ್ಲ, ಇದು ಕಬ್ಬಿಣದ ಮೊಳೆ. ಹೆಡ್ಲೆಸ್ ಮೊಳೆ, ಕಬ್ಬಿಣದ ಮೊಳೆ. ಇದು ಗ್ರಾಮ್ ಲೆಕ್ಕದಲ್ಲ ಸಿಗುತ್ತೆ ನಿಮಗೆ. ಇದನ್ನು ಹೊಡೆದ್ಬಿಟ್ಟು ಬೆಂಡ್ ಮಾಡಿ ನೇತಾಕ್ಬೋದು ಈಸಿಯಾಗಿ, ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ನಾನು ಇವಾಗ ಏನು ತೋರಿಸಿದೆ ಅದೇ ಥರ ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೋಡಿ, ಇಲ್ಲಿ ಹೆಡ್ ಇರೋ ಮೊಳೆ ಅಂದರೆ ಇಲ್ಲಿ ನೋಡಿ, ಇದು ಬೇರೆ ಥರ ಮೊಳೆ. ಇದು ಹೆಡ್ ಇರೋ ಮೊಳೆ ಅಂತಾರೆ ಇದನ್ನು. ನೋಡಿ ಹೆಡ್ ಇದೆ ಇದಕ್ಕೆ. ನೋಡಿ ಇದು ಹೆಡ್ಲೆಸ್ ಮೊಳೆ, ತೀರಾ ಚಿಕ್ಕದಾಗಿರುತ್ತೆ. ಇನ್ನೂ ಒಂಥರ ಮೊಳೆ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಅದು SS ಅಲ್ಲಿದೆ, ಅಂದರೆ ಸ್ಟೀಲ್ ಅದು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕೇಜ್ ತಗೊಂಡಿದ್ದೀನಿ ಎಕ್ಸಾಂಪಲ್ ನಿಮಗೆ ತೋರಿಸೋದಕ್ಕೆ. ಮತ್ತು ಇನ್ನೊಂದು ಹೇಳಿದ್ನಲ್ಲ, ಯಾವುದಾದ್ರು SS ಮೊಳೆ ಅಂತ, ಇಲ್ಲಿದೆ ನೋಡಿ, ಕವರೇ ಬಿಚ್ಚಿಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಅದಕ್ಕಿಂತ, ಅದು ಫುಲ್ಲು ಚೀಪ್ ರೇಟ್ ಅದು. ಇದು ಹೆಡ್ಲೆಸ್ ಮೊಳೆ, ಇದು SS ಆಗಿರೋದ್ರಿಂದ ಇದು ಬಾಳಿಕೆನೂ ಜಾಸ್ತಿ, ಅಮೌಂಟು ಜಾಸ್ತಿ. ಇದು ನೋಡಿ ಈ ಮೊಳೆ ನೋಡಿ ಗೈಸ್, ಈ ಥರ ಈ ಮೊಳೆನ ನಾವು ನೀಟಾಗಿ ಹಿಂಗೆ ಹೊಡೆದು ಬೆಂಡ್ ಮಾಡಬೇಕು ಕಟಿಂಗ್ ಪ್ಲೇಯರಲ್ಲಿ, ಆವಾಗ ನೀಟಾಗಿ ಹ್ಯಾಂಗ್ ಮಾಡ್ಬೋದು. ನೋಡಿ ಇಲ್ಲಿ ಆಲ್ರೆಡಿ ಹ್ಯಾಂಗ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟೇ ನೋಡಿ ಗೈಸ್. ಆವಾಗಲೇ ಹೆಡ್ಲೆಸ್ ಮೊಳೆ ನೋಡಿದ್ರಲ್ಲ, ಅದೇ ಥರದ್ರಲ್ಲಿ ಇದು ಮೊಳೆ, ಬಟ್ ಇದು SS. ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದಕ್ಕಿಂತ, ಮತ್ತು ಸ್ವಲ್ಪ ದೊಡ್ಡದು ಇರುತ್ತೆ. ನೋಡಿ ಇಲ್ಲಿರೋದು ಬರೀ ಇದು ಏನಂತೀವಿ, ನಟ್ಟುಗಳಿದಾವಲ್ಲ, ಅದ್ರಲ್ಲಿ ನೇತಾಕಿದ್ರೆ ನಾವು ಒಂದೇ ಇರೋದ್ರಿಂದ ನೋಡಿ ಆ ನಟ್ಟಿದಾವಲ್ಲ, ನೋಡಿ ಹಿಂಗೆ ಬಿದ್ದೋಗ್ಬಿಡುತ್ತೆ. ಆ ನಟ್ಟಿದಾವಲ್ಲ, ಆ ನಟ್ಟಲ್ಲಿ ನೇತಾಕಿದ್ರೆ ಹಿಂಗೆ ಬಿದ್ದೋಗುತ್ತೆ. ಈಗ ನಟ್ಟಲ್ಲಿ ಇತ್ತಲ್ಲ ಹಂಗೆ ಬಿದ್ದೋಯ್ತಿದ್ದು. ನಟ್ಟಲ್ಲಿ ನೇತಾಕಿದ್ರೆ ಬಿದ್ದೋಗುತ್ತೆ, ಅಂದರೆ ಇರುತ್ತೆ. ನೋಡಿ ಈ ಥರ ಬರ್ಡು ಇಲ್ಲೇ ಹಾರೋಗ್ಬೋದು, ಮತ್ತು ನೀಟಾಗಿ ಫಿಟ್ಟಾಗಿ ಇರಲ್ಲ. ನೋಡಿ ಹಿಂಗೆ ಅಲ್ಲಾಡ್ತಾಯಿದೆ ನೋಡಿ. ನಾವಿಲ್ಲಿ ಹಿಂಗೆ ಇನ್ಸ್ಪೆಕ್ಷನ್ ಮಾಡೋಕೆ ಹೋದಾಗೂ ಸ್ವಲ್ಪ ಅಲ್ಲಾಡೋ ಥರ ಚಾನ್ಸಸ್ಗಳು ಇರ್ತವೆ. ಆಮೇಲೆ ಹೇಳೋಕ್ಕಾಗಲ್ಲ, ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು. ಬಟ್ ನಾವೇನಾರ ಈ ಥರ SS ಮೊಳೆನ ಫಿಕ್ಸ್ ಮಾಡಿದರೆ ನಾವು ಇಲ್ಲಿ ನೀಟಾಗಿ ಈ ಥರ ಹ್ಯಾಂಗ್ ಮಾಡ್ಬೋದು. ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ, ನೀಟಾಗಿ ಕುತ್ಕೊಳ್ಳುತ್ತೆ. ನೋಡ್ಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಅಂತಂದರೆ ಇಲ್ಲಿ ಒಂಚೂರು ಗ್ಯಾಪ್ ಬರೋಲ್ಲ ನಿಮಗೆ. ಅವ್ರು ಕೊಟ್ಟಿರೋ ಸ್ಕ್ರೂ ಹ್ಯಾಂಗ್ ಮಾಡಿದ್ರೆ ನಿಮಗೆ ಇದು ಬರುತ್ತೆ. ಎಲ್ಲ ಬಾಕ್ಸಲ್ಲೂ ಸ್ಕ್ರೂಗಳು ಕೊಡೋಲ್ಲ, ಬಟ್ ಈ ಥರ ಹ್ಯಾಂಗ್ ಮಾಡ್ಕೊಬೋದು ನೀವು. ಅದು ಯಾವುದೇ ಸೈಜ್ ಬಾಕ್ಸ್ ಆಗಿರಲಿ, ಬ್ರೀಡಿಂಗ್ ಬಾಕ್ಸು, ನೀವು ಈ ಥರ ಮೊಳೆ ಹೊಡೆದು ಬೆಂಡ್ ಮಾಡಿದ್ರೆ ನೀವು ಈ ಥರ ಕೇಜ್, ಟಾಪ್ ಆಫ್ ದಿ ಕೇಜ್ ಮೇಲ್ಗಡೆ ಒಂದು ಲೇಯರ್ ಇರುತ್ತಲ್ಲ ವೆಲ್ಡಿಂಗ್ ಮಾಡಿರೋದು ತಂತಿ, ಅಲ್ಲಿಗೆ ನೇತಾಕೋಬೋದು. ನೇತಾಕೊಂಡ್ರೆ ನೀಟಾಗಿ ಕಾಣುತ್ತೆ ನಿಮಗೆ. ಸರಿ ಎಟ್ಬಿಟ್ಟು ತೋರಿಸ್ತೀನಿ ನೋಡಿ ಈ ಥರ ಕಾಣುತ್ತೆ. ಹಿಡ್ಕೊಳಕ್ಕೆ ಎಲ್ಲ ತುಂಬ ತೂಕ ಐತೆ, ಒಂದೇ ಕೈಲಿ ಹಿಡ್ದಿದ್ದೀನಿ ನೋಡಿ ಗೈಸ್. ಈ ಥರ ನೀಟಾಗಿ ಕಾಣುತ್ತೆ, ಕೈಯಲ್ಲಿ ಹಿಡ್ದಿರೋದು ಸಖತ್ ತೂಕ ಇದು ಮಾತ್ರ. ಬಾಕ್ಸ್ ಇದೆಯಲ್ಲ ಅದಕ್ಕೆ ನೋಡಿ ಗೈಸ್, ಇಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣುತ್ತೆ. ಇಷ್ಟೇ ಈಸಿ. ಅಪ್ಪ ಕೈಯೇ ಹಿಡ್ಕೊಂಬಿಡುತ್ತೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ನೋಡಿರ್ತೀರಾ, ಆಲ್ರೆಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಎಷ್ಟೊಂದು ಜನ ಕೇಳಿದ್ರಿ, ಒಂದು 2-3 ಜನ ಕೇಳಿದ್ರಿ. ಆಮೇಲೆ ವಾಟ್ಸಪ್ ಕೂಡ ಮೆಸೇಜ್ ಮಾಡಿದ್ರಿ, ಬ್ರೀಡಿಂಗ್ ಬಾಕ್ಸ್ನ ಯಾವ ರೀತಿಯಲ್ಲಿ ಕೇಜಿಗೆ ಹ್ಯಾಂಗ್ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ನಾನು ಇವಾಗ ಬ್ರೀಡಿಂಗ್ ಬಾಕ್ಸ್ ಆಚ್ ಕಡೆ, ಕೇಜಿಂದ ಆಚ್ ಕಡೆ, ಕೇಜಿಂದ ಹೊರಗಡೆ ಯಾವ ಥರ ಹ್ಯಾಂಗ್ ಮಾಡೋದು ಅಂತ ತೋರಿಸಿದ್ದೀನಿ. ಒಳಗಡೆದು ಕೂಡ ಹಂಗೇನೆ, ಒಳಗಡೆ ಏನು ಮುಂದ್ಗಡೆ ಹೊಡೆದಿರ್ತೀರ ನೇಲ್ಸು, ಅದನ್ನ ಹಿಂದ್ಗಡೆ ಕೊಡ್ದ್ಬಿಟ್ಟು ನೇತಾಕ್ಬೋದು. ಬಟ್ ಆಲ್ಮೋಸ್ಟ್ ಯಾರು ಕೂಡ ಒಳಗಡೆ ಇರಬೇಡಿ, ಯಾಕೆ ಅಂತಂದ್ರೆ ಬರ್ಡ್ಸ್ಗೆ ಫ್ಲೈಯಿಂಗ್ ಸ್ಪೇಸ್ ಸಿಗುತ್ತೆ. ನೀವು ಹೊರಗಡೆ ಬ್ರೀಡಿಂಗ್ ಬಾಕ್ಸ್ ಇಟ್ಟರೆ ನಿಮಗೆ ಇನ್ಸ್ಪೆಕ್ಷನ್ಗೆ ಈಸಿ ಒಂದು, ಆಮೇಲೆ ಬರ್ಡ್ಸ್ಗೆ ಫ್ಲೈಯಿಂಗ್ ಸ್ಪೇಸ್ ಸಿಗುತ್ತೆ. ಬರ್ಡ್ಗೂ ಖುಷಿಯಾಗಿರುತ್ತೆ, ನಿಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ನೀವು ಕೂಡ ಈ ಥರ ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ನೀವು ಕೂಡ ಮೊಟ್ಟೆ ಗಿಟ್ಟೆ ಇಟ್ಟಿದ್ರೆ ಈಸಿಯಾಗಿ ನೋಡ್ಬೋದು. ಸೊ ಹಂಗಾಗಿ ಸಿಗೋಣ ಗೈಸ್ ಮುಂದಿನ ಬ್ಲಾಗಲ್ಲಿ ಒಂದು ಹೊಸ ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.